ರೆಸಿಪಿಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ವೇಟ್ ಫ್ಲೋರ್ ಮ್ಯಾಗಿ ರೈಸ್ ಮಿಕ್ಸರ ಈಜಿ ಸ್ನ್ಯಾಕ್ಸ್ ರೆಸಿಪಿಯನ್ನು ಇಷ್ಟಪಟ್ಟು ತುಂಬ ಒಳ್ಳೆಯ ಕಮೆಂಟ್ ಮಾಡಿದಂಥ ಕಾವ್ಯ ನಯನ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಎಲ್ಲ ರೆಸಿಪಿಯನ್ನು ನೋಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ. ನಮ್ಮ ಸಪೋರ್ಟ್ ನಿಮಗೆ ಸದಾ ಇರುತ್ತೆ. ಬನ್ನಿ ಇವಾಗ ರೆಸಿಪಿ ಶುರು ಮಾಡೋಣ. ಆದಷ್ಟು ಜನರಿಗೆ ಶೇರ್ ಮಾಡಿ. ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ಉದುರುದುರಾಗಿರುವ ಪುಡಿ ಆಗಿರುವ ಕೈಗೆ ಸ್ವಲ್ಪನೂ ಅಂಟದೇ ಇರುವ ಹಾಗೆ ಈ ವರಮಹಾಶೈಲಿ ಕೇಸರಿಯನ್ನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸುಲಭವಾಗಿ ಎಲ್ಲರೂ ಮಾಡ್ಕೋಬಹುದು. ಬನ್ನಿ ರೆಸಿಪಿ ಶುರು ಮಾಡೋಣ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಮೊದಲಿಗೆ ಗ್ಯಾಸನ್ನು ಹಚ್ಚಿ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡೆ. ಅದರಲ್ಲಿ 1 ಚಮಚದಷ್ಟು ಬೆಣ್ಣೆ ಹಾಕೊಂಡೆ. ನನ್ನ ಹತ್ರ ತುಪ್ಪ ಖಾಲಿ ಆಗಿದೆ ಬಂದಾಗ ಅದಕ್ಕೋಸ್ಕರ ಬೆಣ್ಣೆ ಹಾಕೊಂಡು ಸ್ವಲ್ಪ ತುಪ್ಪ ಆಗೋವರೆಗೆ ಸ್ವಲ್ಪ ನಾನು ವೇಟ್ ಮಾಡ್ತೀನಿ. ಈಗ ನೋಡ್ರಿ, ನೋಡ್ತಾನೆ ನಮ್ಗೆ ತುಪ್ಪ ಆಯಿತು. ಅದರಲ್ಲಿ ಒಂದು 10 ಗೋಡಂಬಿಯನ್ನು ಹಾಕ್ಕೊಂಡೆ. ಹಾಗೆ ಒಂದಿಷ್ಟು ದ್ರಾಕ್ಷಿಯನ್ನು ಹಾಕ್ಕೊಂಡೆ. ನಿಮ್ಮ ಡ್ರೈ ಫ್ರೂಟ್ಸು ನಿಮ್ಮ ಇಷ್ಟಾನುಸಾರ ಎಷ್ಟಾದರೂ ಹಾಕೋಬಹುದು. ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ನೋಡ್ರಿ ದಪ್ಪ ಆಗಬೇಕು. ನಮಗೆ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು. ಅಲ್ಲಿವರೆಗೆ ನಾವು ಇದನ್ನು ಹುರ್ಕೋಬೇಕು ಲೋ ಫ್ಲೇಮ್ನಲ್ಲೇ. ಈಗ ಚೆನ್ನಾಗಿ ನಮ್ಮದು ದ್ರಾಕ್ಷಿ ಕೂಡ ದಪ್ಪ ಆಗಿದೆ. ಹಾಗೆ ನಾವು ಹಾಕಿರುವಂಥ ಬಾದಾಮಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾನಿದು ಆಲ್ರೆಡಿ ನನ್ನ ಹತ್ರ ಗೋಡಂಬಿ ಫ್ರೈ ಮಾಡ್ಕೊಂಡಿದ್ದೆ ಬಂಧುಗಳೇ. ಅದಕ್ಕೋಸ್ಕರ ಗೋಡಂಬಿಯನ್ನು ಹಾಕ್ಕೊಂಡಿಲ್ಲ ನಾನು. ಅದೇ ಗೋಡಂಬಿ ಬಟ್ಲಲ್ಲಿ ಇದು ಕೂಡ ತೆಗೆದು ಇಟ್ಕೊತಾ ಇದ್ದೀನಿ. ಹೀಗೆ ನಾವು ಮೇಲೆ ತೆಗೆದು ಇಟ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬಾ ರುಚಿ ಚೆನ್ನಾಗಿರುತ್ತೆ ಬಂಧುಗಳೇ. ಕ್ರಿಸ್ಪಿ ಆಗಿರುತ್ತೆ. ನೀವು ಬೆಳಗ್ಗೆ ಮಾಡಿದ್ದು ಸಾಯಂಕಾಲವರೆಗೆ ಆದರೂ ಡ್ರೈ ಫ್ರೂಟ್ಸ್ ಮೆತ್ತಗಾಗಲ್ಲ ನಮಗೆ. ಈಗ ಅದೇ ತುಪ್ಪದಲ್ಲಿನೇ 1 ಕಪ್ಪಿನ ಮೇಲೆ ಸ್ವಲ್ಪ ನಾನಿಲ್ಲಿ ವರಮಹಾಶೈಲಿ ಶಾವಿಗೆಯನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗಬೇಕಂದ್ರೆ ಜಾಸ್ತಿ ಬ್ರೌನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇವಾಗ ನಾನು ತೋರಿಸ್ತಿದ್ದೀನಲ್ವ, ಇಷ್ಟೇ ಕಲರ್ ಚೇಂಜ್ ಆಗಬೇಕು ನಮಗೆ. ಈಗ ಇದರಲ್ಲಿ 1 ಶಾವಿಗೆಗೆ 2 ನೀರನ್ನು ನಾನು ಕುದಿಯೋಕ್ಕಿಟ್ಟಿದ್ದೆ. ನೀವು ಎಷ್ಟು ಶಾವಿಗೆ ತಗೋತಿರಲ್ಲ ಅದು ಡಬಲ್ ನೀರು. ಅದು ಚೆನ್ನಾಗಿ ಸಳಮಳ ಅಂತ ಕುದಿಯುತ್ತಿರುವಾಗ ಕುದಿಯುವ ನೀರನ್ನು ಡೈರೆಕ್ಟಾಗಿ ಶಾವಿಗೆಯಲ್ಲಿ ಹಾಕಬೇಕು ಬಂಧುಗಳೇ. ಫ್ಲೇಮನ್ನು ಲೋ ಇಟ್ಕೊಳ್ಳಿ. ಈಗೂ ಕೂಡ ಫ್ಲೇಮ್ ಲೋನಲ್ಲೇ ಇರಲಿ. ನಿಮ್ಮ ಪ್ರೊಸೀಜರ್ ಮುಗಿಯೋವರೆಗೆ ಫ್ಲೇಮು ಲೋನೇ ಇರಲಿ, ಹೈ ಇಡಲಿಕ್ಕೆ ಹೋಗಬೇಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಮಿಕ್ಸ್ ಮಾಡಿಕೊಂಡು ನೋಡ್ರಿ, ಇದನ್ನಿವಾಗ 1-2 ನಿಮಿಷ ಮುಚ್ಚಿಡೋಣ. ಅದು ನೀರನ್ನೆಲ್ಲ ಆವರಿ ಆಗಬೇಕದು ಚೆನ್ನಾಗಿ ಕುಡಿದು ಬಿಟ್ಟಿರ್ಬೇಕು ನೀರು. ಅಲ್ಲಿವರೆಗೆ ನಾವು ಸ್ವಲ್ಪ 1-2 ನಿಮಿಷದಾಗ ಅದೆಲ್ಲ ಏನಾಗುತ್ತೆ, ಡ್ರೈ ಆಗಿಬಿಡುತ್ತೆ. ಇಲ್ಲಿ ನೋಡ್ರಿ, ನಮ್ಮದು ನೀರನ್ನೆಲ್ಲ ಕುಡಿದು ಬಿಟ್ಟಿದೆ. ಅದು ನೋಡ್ರಿ, ನೀರೇನೂ ಇಲ್ಲ. ಇವಾಗ ಫುಲ್ಲು ಡ್ರೈ ಆಗಿದೆ. ಕಾಣ್ತಾ ಇದೆ ಅಲ್ವಾ ನಿಮಗೆ? ತುಂಬ ಅಂದರೆ ತುಂಬಾ ಸರಳವಾದ ವಿಧಾನ ಮಾಡೋದು, ಏನೂ ಕಷ್ಟ ಇಲ್ಲ. ಆರಾಮಾಗಿ ಯಾರು ಬೇಕಾದರೂ ನೀವು ಈಸಿಯಾಗಿ ಪರ್ಫೆಕ್ಟಾಗಿ ಮಾಡ್ಬೋದು. ಈ ಟೈಮ್ನಲ್ಲಿ 3/4 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ಕೊಂಡೆ. 1 ಕಪ್ಪಿನ ಮೇಲೆ ಸ್ವಲ್ಪ ಶಾವಿಗೆಗೆ 3/4 ಕಪ್ ಸಕ್ಕರೆ. ಇವಾಗ ಸಕ್ಕರೆ ಹಾಕಿ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ತಾ ಏನಾಗುತ್ತೆ, ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ನೀರಿನಂಶ ಬಿಡ್ತಾ ಬರುತ್ತೆ. ಸ್ವಲ್ಪ ಲಿಕ್ವಿಡ್ ಆಗುತ್ತೆ ಬಂಧುಗಳೇ. ಈ ಲಿಕ್ವಿಡ್ ಆದ ನಂತರ ನಾವು ಇದನ್ನು ಗಟ್ಟಿ ಆಗೋವರೆಗೆ, ತಳ ಬಿಡೋವರೆಗೆ ನಾವೇನು ಮಾಡಬೇಕಾಗತ್ತೆ, ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಇದನ್ನು ಕುಕ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಬಂಧುಗಳೇ. ಇದರಲ್ಲಿ ನಾವು 1 ಹನಿ ಕೂಡ ಹಾಲನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ. ಆದರೂ ಕೂಡ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿದೆ. ತಪ್ಪದೇ ಒಂದ್ಸಾರಿ ಟ್ರೈ ಮಾಡಿ. ನಿಮಗೆ ಹೇಗೆ ಬಂತು, ಇದೇ ಪ್ರಕಾರವಾಗಿ ಬಂತಾ, ಎಷ್ಟು ಜನ ಪರ್ಫೆಕ್ಟಾಗಿ ಮಾಡಿದ್ದೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಈಗ ಇದರಲ್ಲಿ 1 ಚಿಟಿಕೆಯಷ್ಟು ಫುಡ್ ಕಲರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಫುಡ್ ಕಲರ್ ಇಷ್ಟ ಇಲ್ಲ, ನಿಮ್ಮ ಮನೆಯಲ್ಲಿ ಫುಡ್ ಕಲರ್ ಇಲ್ಲ ಅಂತಂದರೂ ಕೂಡ ಹಾಗೆ ಕೂಡ ಮಾಡ್ಕೋಬಹುದು. ಏನೂ ಆಗಲ್ಲ ಬಂಧುಗಳೇ. ನೀವು ಫುಡ್ ಕಲರ್ ಇಲ್ಲದೆ ಕೂಡ ಪರ್ಫೆಕ್ಟಾಗಿ ಮಾಡ್ಬೋದು. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ ನೋಡ್ರಿ, ನಮ್ಮದೆಲ್ಲ ಪ್ಯಾನ್ ಬಿಡ್ತಾ ಇದೆ. ಎಲ್ಲ ನೀನು ಸಕ್ಕರೆ ಎಲ್ಲ ಕರಗಿದ್ದೇನಾಗಿದೆ, ಗೂಡ್ತಾ ಇದೆ. ಈ ಟೈಮ್ನಲ್ಲಿ ಮುಚ್ಚಿಡ್ತಾ ಇದ್ದೀನಿ ನಾನು. 2-3 ನಿಮಿಷ ಲೋ ಫ್ಲೇಮ್ಲೆ ಚೆನ್ನಾಗಿ ಮುಚ್ಚಿಡ್ರಿ ನೀವು. ನೋಡ್ರಿ, ಹಿಂಗೆ ಮುಚ್ಚಿಟ್ಟು 1-2 ನಿಮಿಷ ಆದ ನಂತರ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡ್ರಿ, ಇನ್ನೊಂದು ಸ್ವಲ್ಪ ನಮಗೆ ಏನಾಗಿದೆ, ಇನ್ನೊಂದು ಸ್ವಲ್ಪ ಗಟ್ಟಿಗಾಗಿದೆ. ಕಾಣ್ತಾ ಇದೆ ಅಲ್ವಾ ನಿಮಗೆ? ಇವಾಗ ಇದನ್ನು ಇನ್ನೊಂದು 2 ನಿಮಿಷ ಮುಚ್ಚಿಡೋಣ. ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಈ ಟೈಮ್ನಲ್ಲೇ ಡ್ರೈ ಫ್ರೂಟ್ಸನ್ನು ಹಾಕೋತಾ ಇದ್ದೀನಿ ಬಂಧುಗಳೇ.
ಹಾಗೆ ಒಂದಿಷ್ಟು ಏಲಕ್ಕಿ ಪುಡಿಯನ್ನು ಹಾಕೋತೀನಿ. ಇದು ನೋಡ್ರಿ ನಮ್ಮ ದೇವರ ನೈವೇದ್ಯಕ್ಕೆ ಈಸಿಯಾಗಿ ನಾವು ಇನ್ಸ್ಟಂಟಾಗಿ ಮಾಡಬೇಕಂದ್ರೆ ಹಬ್ಬ ಹರಿದಿನಗಳಲ್ಲಿ ಯಾವುದೇ ದಿನದಲ್ಲಿ ನಾವು ಇದನ್ನು ದೇವರ ನೈವೇದ್ಯಕ್ಕೆ ಮಾಡ್ಕೋಬಹುದು. ಮತ್ತು ಇನ್ಸ್ಟಂಟಾಗಿ ನಮಗೆ ಸ್ವೀಟ್ ತಿನ್ನಬೇಕಂದ್ರೂ ಕೂಡ ನಾವು ಮಾಡ್ಕೋಬಹುದು. ಈಗ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ 5 ನಿಮಿಷ ಮುಚ್ಚಿಟ್ಕೊಳ್ಳಿ ಬಂಧುಗಳೇ. ಮ್ಯಾಕ್ಸಿಮಮ್ಮು ನೋಡ್ರಿ ನಾನು 5 ನಿಮಿಷ ಮುಚ್ಚಿಟ್ಟಿದ್ದೀನಿ. 5 ನಿಮಿಷ ಆದ ನಂತರ ನೋಡ್ರಿ ನಮ್ಮ ಶಾವಿಗೆ ಎಷ್ಟು ಪರ್ಫೆಕ್ಟಾಗಿ ಉದುರಾಗಿದೆ. ಅಸಲ್ ಪುಡಿ ಪುಡಿ ಅಂತ ಇರುತ್ತೆ ಬಂಧುಗಳೇ. ನೋಡಿದ್ರಲ್ವಾ ಯಾವ ಥರ ಪುಡಿ ಪುಡಿ ಆಗಿದೆ ಅಂತ. ಸೂಪರ್ ಪರ್ಫೆಕ್ಟ್ ಆಗಿರುವಂಥ ಶಾವಿಗೆ ಕೇಸರಿ ಮಾಡುವ ವಿಧಾನ ಅರ್ಥ ಆಯಿತು ಅನ್ಕೊತಾ ಇದ್ದೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ಸಖತ್ತಾಗಿದೆ ಬಂಧುಗಳೇ, ಸೂಪರ್. ಇದು ಇವಾಗ ನೋಡ್ರಿ ನಮ್ಮ ರೆಡಿ ಆಯಿತು, ಸರ್ವ್ ಮಾಡ್ತಾ ಇದ್ದೀನಿ. ತಪ್ಪದೇ ಒಂದ್ಸಾರಿ ಟ್ರೈ ಮಾಡಿಕೊಂಡು ಹೀಗೆ ನೀವು ಪರ್ಫೆಕ್ಟಾಗಿ ಎಷ್ಟು ಜನ ಮಾಡಿದ್ದೀರಾ, ಪರ್ಫೆಕ್ಟಾಗಿ ಬಂತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ತಪ್ಪದೇ ಒಂದ್ಸಾರಿ ಟ್ರೈ ಮಾಡಿ. ಕೈಗೂ ಅಂಟಲ್ಲ, ಒಂದೇ ಒಂದು ಸ್ಪೂನ್ ತುಪ್ಪ, ಜಾಸ್ತಿ ಖರ್ಚು ಕೂಡ ಇಲ್ಲ ಬಂಧುಗಳೇ, ಹಾಲು ಕೂಡ ಬೇಡ, ಈಸಿಯಾಗಿ ನಾವು ಮಾಡ್ಕೋಬಹುದು. ಟ್ರೈ ಮಾಡಿ. ನೋಡಿದ್ರಲ್ವ ಯಾವ ರೀತಿ ಮಾಡಬೇಕಂತ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬಂಧುಗಳೇ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಬಂಧು ಸರ್ಕಲ್ಗೆ ಶೇರ್ ಮಾಡಿ. ನೋಡ್ರಿ ಸ್ವಲ್ಪ ಕೂಡ ನಮ್ಮ ಕೈಗೆ ಏನೂ ಅಂಟ್ತಾ ಇಲ್ಲ, ಕಾಣ್ತಾ ಇದೆ ಅಲ್ವಾ ನಿಮಗೆ. ನಾವು ಹಾಕಿರೋದು ಒಂದೇ ಒಂದು ಸ್ಪೂನು ಬೆಣ್ಣೆ ಬಂಧುಗಳೇ, ಜಾಸ್ತಿ ಕೂಡ ನಾವು ಮೇಲೆ ಕೂಡ ನಾನು ತುಪ್ಪನೂ ಹಾಕಿಲ್ಲ ಬೆಣ್ಣೆನೂ ಹಾಕಿಲ್ಲ. ಅದೇ ಒಂದು ಸ್ಪೂನ್ನಲ್ಲೇ ಪರ್ಫೆಕ್ಟಾಗಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಶಾವಿಗೆ ಅಂತ ಎಲ್ಲರ ಮನೇಲಿ ಇದ್ದೇ ಇರುತ್ತೆ, ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ. ಇವತ್ತಿನ ರೆಸಿಪಿ ಮುಗಿಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.